trying hard to, but can't even breathe. A little bit of oxygen is all we need. A little bit of mind control is what we need. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಆಫ್ ಧನ್ಯಶ್ರೀ ವ್ಲಾಗ್ಸ್. ಸೊ ಇವತ್ತೇನಂದರೆ ನಮ್ಮ ಕಾಲೇಜಲ್ಲಿ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಫಂಕ್ಷನ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ನಾನು ವೆಲ್ಕಮ್ ಡ್ಯಾನ್ಸ್ ಮಾಡ್ತೀನಿ, ನಾನು ಮತ್ತು ನನ್ನ ಜೂನಿಯರ್ ಒಬ್ಬಳು. ಸೊ ಅದಕ್ಕೆ ಈಗ ರೆಡಿಯಾಗೋ ಸೆಷನ್ ನಡೀತಾ ಇದೆ. ತುಂಬ ಬೇಗ ರೆಡಿಯಾಗಿ 1:15 ಅಲ್ಲಿರಬೇಕು. ಈಗ ರೆಡಿಯಾಗೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಈಗ ಫಸ್ಟು ನಾನು ಯಾವಾಗಲೂ ಡ್ಯಾನ್ಸಿಗೆ ರೆಡಿ ಆಗಬೇಕೆಲ್ಲ ಸ್ಟಾರ್ಟ್ ಮಾಡೋದೆ ಜಡೆ ಹಾಕೋದ್ರಿಂದ. ಫಸ್ಟು ಅದೇ ದೊಡ್ಡ ತಲೆನೋವು ನನಗೆ. ಸೊ ಅದನ್ನು ಮುಗಿಸಿದ್ರೆ ಎವ್ರಿಥಿಂಗ್ ಈಸ್ ಫೈನ್ ಅಂತೇಳಿ ನಾವು ಸ್ಟಾರ್ಟ್ ಮಾಡ್ತೀವಿ. ಸೊ ಈಗ ಜಡೆ ಹಾಕ್ಕೊಳ್ತಾ ಇದ್ದೀನಿ. ಮರ್ತೋಗಿತ್ತು, ಈಗ ಹಾಗೆ ಸಡನ್ನಾಗಿ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಯಾಕಂದರೆ ನಾನು ಹಾಗೆ ಗೆಟ್ ರೆಡಿ ವಿತ್ ಮೀ ರೀಲ್ ಶೂಟ್ ಮಾಡ್ತಿದ್ದೆ ಇನ್ಸ್ಟಾಗ್ರಾಮ್ಗೆ. ಸೊ ಹಾಗೆ ವ್ಲಾಗ್ ಸೈಮಲ್ಟೇನಿಯಸ್ ಆಗಿ ನಡೀಲಿ ಅಂತ ವ್ಲಾಗ್ ಶೂಟ್ ಮಾಡ್ತಿದ್ದೀನಿ. ಸೊ ಈಗ ಜಡೆ ಹಾಕ್ಕೊಳಕ್ಕೆ ಶುರು ಮಾಡಿದ್ದೀನಿ. ಹೊಸ ಹೇರ್ ಕಟ್ ಮಾಡಿಸಿದಾಗಿಂದ ಯಾಕೋ ಈ ಸಲ ಜಡೆ ಹಾಕ್ಕೊಳಕ್ಕಾಗ್ತಿಲ್ಲ. ಪ್ರತಿ ಸತಿ ಹಾಕ್ಕೊಳ್ತಾ ಇದ್ದೆ, ಇವತ್ತು ಹಾಕ್ಕೊಳಕ್ಕಾಗ್ತಿಲ್ಲ. ಅದಕ್ಕೆ ಅಮ್ಮನ ಹತ್ರ ಹಾಕ್ಸ್ಕೊಳ್ಳೋಣ ಅಂತ ವೆಯ್ಟ್ ಮಾಡ್ತಿದ್ದೀನಿ. ನಮ್ಮಮ್ಮ ಬರಬೇಕು, ಅಲ್ಲಿವರೆಗೂ ಮೇಕಪ್ ಮಾಡಿ ಕಾಸ್ಟ್ಯೂಮ್ ಹಾಕ್ಕೊಂಡ್ಬಿಡೋಣ. ಅಷ್ಟೊತ್ತಿಗೆ ನಮ್ಮಮ್ಮ ಬರ್ತಾರೆ, ಅಲ್ಲಿಗೆ ಸರಿಯಾಗುತ್ತೆ. ಸೊ ಲೆಟ್ಸ್ ಗೆಟ್ ಇನ್ ಟು ಮೇಕಪ್. ನಾನು ಕಣ್ಣಾಯಿತು ಯಾವಾಗಲೂ ಅಷ್ಟೇ, ರೈಟ್ ಸೈಡ್ದೇನೋ ಚೆನ್ನಾಗಿ ಬಂದುಬಿಡುತ್ತೆ. ಲೆಫ್ಟ್ ಸೈಡ್ ಇದೆಯಲ್ಲ ಭಾಳ ತೊಂದರೆ ಕೊಡುತ್ತೆ ನನಗಂತೂ. ಅಟ್ಲೀಸ್ಟ್ ಇವತ್ತಾದರೂ ಚೆನ್ನಾಗಿದೆಯಾ ಕಮೆಂಟ್ ಮಾಡಿ, ನಾನು ಕಣ್ಣು ಮಾಡ್ಕೊಂಡಿರೋದು. ಓಕೆ, ಈ ಕಡೆದಾದ್ಮೇಲೆ ಸಿಗ್ತೀನಿ ನಿಮಗೆ. ಸೊ ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಸೈಡ್ ಆಯಿತು. ಈ ಸಲನೂ ಕಾಟ ಕೊಟ್ಟರು, ಬಟ್ ಕಮ್ಮಿ ಕೊಟ್ಟಿದೆ ಈ ಸಲ. ಯಾ ಐ ಮೇಕಪ್ ಡನ್. ಸೊ ನಿನ್ನೆ ರೆಡಿ ಆಗೋ ಗಡಿ ಬಿಡಿಯಲ್ಲಿ ಅರ್ಧಕ್ಕೆ ವ್ಲಾಗ್ ಮಾಡೋದನ್ನು ಸ್ಟಾಪ್ ಮಾಡಿದ್ದೀನಿ. ಸೊ ನಿನ್ನೆ ಪ್ರೋಗ್ರಾಮ್ ಆದಮೇಲೆ ಆಬ್ವಿಯಸ್ಲಿ ರೂಮ್ ಕಂಡೀಷನ್ ತುಂಬ ವರ್ಸ್ಟ್ ಆಗಿತ್ತು. ಸೊ ಬರೀ ಸ್ವಲ್ಪ ಏನು ಕ್ಲೀನ್ ಮಾಡೋದು, ತುಂಬ ದಿನ ಆಗಿದೆ ರೂಮ್ ಕ್ಲೀನ್ ಮಾಡಿ. ಆ್ಯಂಡ್ ನನ್ನ ಬಟ್ಟೆಗಳು ಯಾವುದು ನನಗೆ ಸಿಗ್ತಾನೇ ಇಲ್ಲ. ಸೊ ಎಲ್ಲ ಕ್ಲೀನ್ ಮಾಡೋಣ ಅಂತ ಕ್ಲೀನ್ ಮಾಡೋಕ್ಕೆ ಕೂತೀನಿ ಎಲ್ಲದನ್ನು. ಸೊ ಒಂದೊಂದೇ ಕ್ಲೀನ್ ಮಾಡ್ತಿದ್ದೀನಿ. ಫಸ್ಟ್ ನಾನು ಡ್ರೆಸ್ಸಿಂಗ್ ಟೇಬಲಿಂದ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಕ್ಲೀನಿಂಗ್ ಪ್ರಾಸೆಸ್ಸಲ್ಲಿದ್ದೀನಿ. ಸೊ ಕ್ಲೀನ್ ಮಾಡ್ತಾಯಿದ್ದೀನಿ ಎಲ್ಲದನ್ನು ಯಾವ ಥರ ಹರಡ್ಕೊಂಡಿದ್ದೀನಿ ಅಂತ. ಸೊ ದಿಸ್ ಇಸ್ ದ ಕಂಡೀಷನ್. ಈಗೆಲ್ಲ ಕ್ಲೀನ್ ಆಗ್ತಾ ಇದೆ. ಸೊ ಹಾಯ್, ನೆನ್ನೆ ಮತ್ತೆ ವ್ಲಾಗು ಡಿಸ್ಕಂಟಿನ್ಯೂ ಆಗಿದೆ, ಕಂಟಿನ್ಯೂ ಮಾಡೋಕ್ಕೆ ಆಗ್ತಾಯಿಲ್ಲ. ಸೊ ಇವತ್ತು ಡೇ 2 ಆಫ್ ರೂಮ್ ಕ್ಲೀನಿಂಗ್. ಇವತ್ತು ವಾರ್ಡ್ರೋಬ್ ಎಲ್ಲ ಕ್ಲೀನ್ ಮಾಡ್ತಾ ಇರೋದು. ಸೊ ತುಂಬ ಹೆಕ್ಟಿಕ್ ಇದೆ. ಅಷ್ಟು ಬಟ್ಟೆ ತೊಗೊಳ್ಳುವಾಗ ಮಜಾ ಇರುತ್ತೆ, ಮಡ್ಚುವಾಗ ಭಾಳ ಹಿಂಸೆ ಇದೆ. ಆ್ಯಂಡ್ ನಾವೇ ಮಾಡಬೇಕು, ಏನು ಬರಲ್ಲ. ಅಮ್ಮಂಗೆ ಕೇಳಿದ್ರೆ ನೀನೇ ಮಾಡ್ಕೊಂಡು ರೂಮಿಂದು ಅಂತ ಅಂದ್ಬಿಟ್ಟು ಹೋಗ್ತಾರೆ. ಸೊ ಅದಕ್ಕೆ ನಾನೇ ಮಾಡ್ತಾಯಿದ್ದೀನಿ. ಈಗ ಟೈಮ್ ಬಂದು ಐ ಗೆಸ್ 1:45 ಹಂಗಾಗಿರುತ್ತೆ. ನಾನು ಸ್ಟಾರ್ಟ್ ಮಾಡಿದ್ದು ಮಡ್ಚೋಕ್ಕೆ 12:30 ಇನ್ನೂ ಮುಗೀತಾನೇ ಇಲ್ಲ. ಸೊ ಬೇಗ ಮುಗಿಸಿ ಇವತ್ತೊಂದು ರೆಸಿಪಿ ಮಾಡಬೇಕು ಅಂದ್ಕೊಂಡಿದ್ದೀನಿ ನಾನು. ಇದು ಆಲ್ರೆಡಿ ಟ್ರೆಂಡಾಗಿ ತುಂಬ ದಿವಸ ಆಗಿದೆ ರೆಸಿಪಿ, ಬಟ್ ನನಗೆ ಇಷ್ಟು ದಿವಸ ಅನಿಸಿರಲಿಲ್ಲ. ಬಟ್ ಮೊನ್ನೆ ಒಂದು ವೀಡಿಯೋ ನೋಡಿದ ತಕ್ಷಣ ಸಡನ್ನಾಗಿ ಎಷ್ಟು ಚೆನ್ನಾಗಿದೆ, ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ, ತಿನ್ನಬೇಕು ಅಂತ ಅನಿಸಿ ಸೊ ಇವತ್ತು ಆ ರೆಸಿಪಿನ ಮಾಡ್ತಾಯಿದ್ದೀನಿ. ಸೊ ಆ್ಯಕ್ಚುಲಿ 4 ಡೇಸಿಂದ ಮಾಡಬೇಕು ಅಂತ ತಳ್ಕೊಂಬಂದಿದ್ದು. ಆ್ಯಂಡ್ ನೆನ್ನೆ ಮಾಡಬೇಕಿತ್ತು, ಬಟ್ ನೆನ್ನೆ ಮೂವಿಗೆ ಹೋಗಿದ್ದೆ, ಸೊ ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೆ ಇವತ್ತು ಮಾಡ್ತಾಯಿದ್ದೀವಿ. ಸೊ ಡೇ 2 ಆಫ್ ರೂಮ್ ಕ್ಲೀನಿಂಗ್ ಮುಗಿಸಿ ರೆಸಿಪಿ ಮಾಡೋಣ. ಸೊ ನೋಡಿ ಯಾವ ಥರ ಹರಡ್ಕೊಂಡಿದ್ದೀನಿ ನನ್ನ ಬೆಡ್ ಮೇಲೆ ಅಂತ. ಸೊ ಇಷ್ಟು ಸಿಸ್ಟಮ್ಯಾಟಿಕ್ಕಾಗಿ ಮಡಚಿರೋದು. ಇದನ್ನು ಒಂದು ಸೈಡ್ ಆಫ್ ದ ವಾರ್ಡ್ರೋಬ್ ಅಷ್ಟೇ, ಇನ್ನೂ ಆ ಕಡೆ ಸೈಡ್ ನಾನು ಮುಟ್ಟಿಲ್ಲ. ಬಿಕಾಸ್ ಆ ಕಡೆ ಸೈಡ್ ಅಂತೂ ಇನ್ನೂ ತುಂಬ ಮೆಸ್ ಇದೆ ಅದರಲ್ಲಿ. ಸೊ ನನಗೆ ಎವ್ರಿ ಟೈಮ್ ಈ ಥರ ಮಡಚ್ಬೇಕಾದ್ರೆ
ಹಂಗೆ ತುರುಕ್ಬಿಡ್ತೀನಿ, ತಲೆ ಕೆಟ್ಟರೆ ನಂಗೆ ಆಗ್ತಿಲ್ಲ ಅಂದ್ಬಿಟ್ಟು ತುರುಕ್ಬಿಡ್ತೀನಿ, ಅವಾಗ ಮೆಸ್ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಇದು ಆ್ಯಕ್ಚುಲಿ 3 ಮಂತ್ಸಿಂದ ಹೀಗೆ ಬಿಟ್ಟಿರೋದು ನಾನು. VTU ಫೆಸ್ಟಿಗೆ ಹೋದಾಗಿಂದ ನನ್ನ ವಾರ್ಡ್ರೋಬು ಕಂಪ್ಲೀಟ್ ಚಲ್ಲಾಪಿಲ್ಲಿಯಾಗಿದೆ, ನನಗೆ ಮಡ್ಚೋಕ್ಕೆ ಟೈಮೇ ಸಿಕ್ಕಿರಲಿಲ್ಲ. ಸೊ ಅದಕ್ಕೆ ಇವತ್ತು ಮಾಡ್ತಾಯಿದ್ದೀನಿ. ನೆನ್ನೆ ಮಾಡಬೇಕಿತ್ತು, ಬಟ್ ನೆನ್ನೆ ರೂಮಲ್ಲಿರೋ ಅಂದರೆ ಏನು ಹಳೆ ಕ್ವಶನ್ ಪೇಪರ್ಸು ಹಿಂದಿನ ಸೆಮ್ಮಿಂದೆಲ್ಲ ಅದನ್ನೆಲ್ಲ ತೆಗ್ದು ಚೀಲಕ್ಕೆ ಹಾಕಿ ನೆನ್ನೆ ಫುಲ್ ರೂಮ್ ಡಸ್ಟಿಂಗ್ ಆಗಿ ಸ್ವಲ್ಪ ಮನೆ ಕ್ಲೀನಿಂಗು ಆಯಿತು. ಸೊ ಇವತ್ತು ನಾನು ವಾರ್ಡ್ರೋಬ್ ಕ್ಲೀನಿಂಗ್ ಮಾಡೋಕ್ಕೆ ಅಂತ ನಾನು ಟೈಮ್ ತೊಗೊಂಡಿದ್ದೀನಿ. ನನಗೆ ಬಟ್ಟೆ ನೋಡಿ ತಲೆ ಕೆಡ್ತಾ ಇದೆ. ಸೊ ಬೇಗ ಮಡಚಿಡಬೇಕು, ಮುಗಿಸ್ಬೇಕು ಅಷ್ಟೇ ನಾನು. ಸೊ ಆಮೇಲೆ ಸಿಗ್ತೀನಿ. ಸೊ ಈಗ ರೆಸಿಪಿ ಅಂದೆಲ್ಲ ಆಲ್ರೆಡಿ ಎಲ್ರಿಗೂ ಗೊತ್ತಿರುತ್ತೆ. ಬಿಸ್ಕಾಫ್ ಚೀಸ್ ಕೇಕ್ ನಾನು ಮಾಡ್ತಿರೋದು ಆಲ್ರೆಡಿ ಎಲ್ಲರೂ ಟ್ರೈ ಮಾಡಿರ್ತೀರ ಅಂತ ಗೊತ್ತು. ಬಟ್ ನನ್ನ ಖುಷಿಗೆ ನಾನು ವ್ಲಾಗ್ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಮಾಡೋಣ, ಮಾಡಿ ಪ್ರಾಸೆಸ್ ಎಲ್ಲ ಏನು ತೋರಿಸಲ್ಲ, ಬಿಕಾಸ್ ಎಲ್ರಿಗೂ ಗೊತ್ತಿರುತ್ತೆ. ಇನ್ ಕೇಸ್ ನಾನು ಮಾಡೋದು ನನಗಿಷ್ಟ ಆಗಿದ್ದರೆ, ನಿಮಗೇನಾದ್ರು ಬೇಕಿದ್ರೆ ಕಾಮೆಂಟ್ಸಲ್ಲಿ ಹೇಳಿ, ಮತ್ತೊಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಸೊ ಆ್ಯಕ್ಚುಲಿ ಇದಕ್ಕೆ ಫ್ರೆಶ್ ಕ್ರೀಮ್ ಬೇಕಿತ್ತು. ಸೊ ಯಾರಿಗೆ ಗೊತ್ತಿಲ್ಲ, ನಮ್ಮದು ಬೇಕ್ರಿ ಇದೆ ಶಿವಮೊಗ್ಗದಲ್ಲಿ, ನಮ್ಮ ಅಂಗಡಿಯಲ್ಲೇ ಸಿಗೋದ್ರಿಂದ ಈಗ ಹೋಗಿ ನಮ್ಮ ಅಂಗಡಿಗೆ ಹೋಗಿ ಫ್ರೆಶ್ ಕ್ರೀಮ್ ತಂದೆ ನಾನು. ಸೊ ಲೆಟ್ಸ್ ಗೆಟ್ ಇನ್ ಟು ದ ಪ್ರಾಸೆಸ್. ಸೊ ಇದೇ ಚೀಸ್ ಕೇಕ್ ಈ ಥರ ರೆಡಿಯಾಗಿದೆ. ಚೆನ್ನಾಗಿತ್ತು ಟೇಸ್ಟು. ರೆಸಿಪಿ ಬೇಕಂದರೆ ಕಾಮೆಂಟ್ ಮಾಡಿ.